ಬೀಚ್ನಲ್ಲಿ ಎಂಜಾಯ್ ಮಾಡೋಣ, ಬೆಟ್ಟದ ಮೇಲೆ ಕೂತು ನ್ಯೂ ಇಯರ್ಗೆ ವೆಲ್ಕಮ್ ಮಾಡೋಣ ಅಂತ ಸ್ಕೆಚ್ ಹಾಕ್ತಾ ಇರೋರು ನಿಮ್ಮ ಪ್ಲಾನ್ ಚೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ ಬೆಟ್ಟ, ಗುಡ್ಡ, ನದಿ, ಸಮುದ್ರ ತೀರದಲ್ಲಿ ಮಸ್ತಿಗೆ ಬ್ರೇಕ್ ಹಾಕಿ ಖಾಕಿ ಶಾಕ್ ನೀಡಿದೆ. ಎರಡು 2023ಕ್ಕೆ ಗುಡ್ ಬೈ ಹೇಳೋ ಅವಸರ, 2024ನ್ನ ವೆಲ್ಕಮ್ ಮಾಡೋ ಕಾತರ. ಕುಣಿದು ಕುಪ್ಪಳಿಸೋಕೆ ರೆಡಿ ಆಗ್ತಿದ್ದಾರೆ, ಮಸ್ತ್ ಮಜಾ ಮಾಡೋಕೆ ತಯಾರಿ ಮಾಡ್ಕೋತಿದ್ದಾರೆ. ಆದ್ರೆ ಹದ್ದು ಮೀರಿ ಮಸ್ತಿ ಮಾಡೋರಿಗೆ ಶಾಕ್ ಕೊಡಲು ಖಾಕಿ ರೆಡಿ ಆಗ್ತಿದೆ. ಬೆಟ್ಟ ಗುಡ್ಡಗಳಲ್ಲಿ ಮಾಡೋವಂತಿಲ್ಲ ಸೆಲೆಬ್ರೇಷನ್. ನದಿ, ಬೀಚ್, ಗಡಿ ಭಾಗದಲ್ಲಿ ಖಾಕಿ ಹೈ ಅಲರ್ಟ್. ಹೊಸ ವರ್ಷದ ಸಂಭ್ರಮ ರಂಗೇರಿದೆ. ಹೋಟೆಲ್, ಪಬ್, ಕ್ಲಬ್, ರೆಸಾರ್ಟ್ಗಳು ತುಂಬಿ ತುಳುಕುತ್ತಿವೆ. ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಬಿಂದಾಸ್ ಪಾರ್ಟಿಗಳು ಶುರುವಾಗಿವೆ. ಇದೇ ಹೊತ್ತಲ್ಲಿ ಮೋಜು ಮಸ್ತಿ ಓಕೆ, ಪುಂಡಾಟವಾಡಿದ್ರೆ ಹುಷಾರ್ ಅಂತ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ. ಅದರಲ್ಲೂ ಬೆಟ್ಟ, ಗುಡ್ಡ, ನದಿ, ಕಡಲ ತೀರಗಳಲ್ಲಿ ಪಾರ್ಟಿ ಮಾಡೋದಕ್ಕೆ ಬಿಲ್ಕುಲ್ ಅವಕಾಶವಿಲ್ಲ ಅಂತ ಖಾಕಿ ಎಚ್ಚರಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರವಾಸಿ ತಾಣಗಳಾದ ಶಿವಗಂಗೆ ಬೆಟ್ಟ, ಮಾಕಳಿ ಬೆಟ್ಟ, ಆವತಿ ಬೆಟ್ಟಕ್ಕೆ ನಾಳೆ ಮಧ್ಯರಾತ್ರಿ 1 ಗಂಟೆವರೆಗೆ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಸೆಕ್ಷನ್ 144 ಜಾರಿ ಮಾಡಿ ಜಿಲ್ಲಾಡಳಿತ ಆದೇಶಿಸಿದೆ. ಮಂಡ್ಯ ಪ್ರವಾಸಿ ತಾಣಗಳು ಇಂದು ನಾಳೆ ಬಂದ್. ಮಂಡ್ಯದ ಪ್ರವಾಸಿ ತಾಣಗಳು 2 ದಿನ ಕ್ಲೋಸ್ ಆಗಿವೆ. ಶ್ರೀರಂಗಪಟ್ಟಣ, ಮೇಲುಕೋಟೆ, ಪಾಂಡವಪುರ, ಮಳವಳ್ಳಿಯ ಪ್ರವಾಸಿ ತಾಣಗಳಲ್ಲಿ 2 ದಿನ ನಿಷೇಧಾಜ್ಞೆ ಜಾರಿಯಾಗಿದೆ. ಅಷ್ಟೇ ಅಲ್ಲ, ಕೆಆರ್ಎಸ್ ಹೆನ್ನೀರು, ಕಾವೇರಿ ನದಿ ಪಾತ್ರ, ಮುತ್ತತ್ತಿ, ಬಲಮುರಿ, ಎಡಮುರಿ, ಮಹದೇವಪುರ ನದಿ, ಮೇಲುಕೋಟೆ, ಕುಂತಿಬೆಟ್ಟ, ಕರಿಘಟ್ಟಕ್ಕೂ ಪ್ರವಾಸಿಗರು 2 ದಿನ ಕಾಲಿಡುವಂತಿಲ್ಲ. ಯಾಕಂದ್ರೆ ಮೋಜು ಮಸ್ತಿ ನೆಪದಲ್ಲಿ ಮದ್ಯಪಾನ, ನೀರಿಗಿಳಿದು ದುಸ್ಸಾಹಸ ಮಾಡ್ತಾರೆ ಅಂತ ಈ ಕ್ರಮ ಕೈಗೊಳ್ಳಲಾಗಿದೆ. ಅತ್ತ ಉತ್ತರ ಕನ್ನಡ ಜಿಲ್ಲೆಗೆ ಸಾವಿರಾರು ಪ್ರವಾಸಿಗರು ಬರ್ತಿದ್ದಾರೆ. ಕಡಲ ತೀರದಲ್ಲಿ 100ಕ್ಕೂ ಹೆಚ್ಚು ಹೋಮ್ ಗಾರ್ಡ್, ಗೋವಾ ಗಡಿಯಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಹೆಚ್ಚಿನ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಆಗಿದೆ. ಎಲ್ಲೆಲ್ಲಿ ವಾಟರ್ ಬಾಡೀಸ್ ಇದೆ, ಎಲ್ಲೆಲ್ಲಿ ರೆಸಾರ್ಟ್ಗಳಿದೆ, ಎಲ್ಲೆಲ್ಲಿ ನಮ್ಮ ನದಿಗಳಿದೆ ಮತ್ತು ಬೀಚ್ಗಳಿದೆ, ಸುಮಾರು 40 ಬೀಚ್ಗಳು ನಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ಎಲ್ಲ ಕಡೆ ಹೆಚ್ಚಿನ ಬಂದೋಬಸ್ತನ್ನು ಮಾಡಿದೆ. ಮುಖ್ಯವಾಗಿ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕಾರವಾರ ಜಿಲ್ಲಾ ಪೊಲೀಸ್ ವತಿಯಿಂದ ತೆಗೆದುಕೊಳ್ಳಲಾಗ್ತಿದೆ. ಇತ್ತ ತುಮಕೂರಿನಲ್ಲಿ ಪ್ರವಾಸಿ ತಾಣಗಳಿಗೆ ನಿರ್ಬಂಧದ ಬೇಲಿ ಬಿದ್ದಿದೆ. ದೇವರಾಯನದುರ್ಗ, ನಾಮದ ಚಿಲುಮೆ, ಬಸದಿ ಬೆಟ್ಟಕ್ಕೆ ಜನವರಿ 2ರ ಬೆಳಗ್ಗೆ 8 ಗಂಟೆವರೆಗೂ ಯಾರೂ ಸುಳಿದಾಡುವಂತಿಲ್ಲ. ಕೋಲಾರದ ಅಂತರಗಂಗೆ ಬೆಟ್ಟಕ್ಕೂ ಸಂಜೆ 6 ಗಂಟೆಯಿಂದ ನಿಷೇಧ ವಿಧಿಸಲಾಗಿದೆ. ಏನೇ ಇರ್ಲಿ, ನ್ಯೂ ಇಯರ್ ಖುಷಿ ಇತಿಮಿತಿಯಲ್ಲಿರ್ಲಿ. ಮೈ ಮರೆತು ಅನಾಹುತ ತಂದುಕೋಬೇಡಿ. ಬ್ಯೂರೋ ರಿಪೋರ್ಟ್, TV9.